ಮಜ ಭಾರತ. ಹೋಗ್ರಿ ರೀ, ಮನೇಲಿ ಬೆಳಗ್ ನಿಂತಿರೋ ಮಗಳಿರುವಾಗ ನಾವಿನ್ನು ಹಾಡೋದಂತೆ ಕುಣಿಯೋದಂತೆ ಮಾಡ್ತಿದ್ರೆ ಅವಳು ಏನು ಅನ್ಕೊಳ್ಳಲ್ಲ? ಏನೇ ಅನ್ಕೋತಾಳೆ, ಮದುವೆ ಆಗಿ ಗಂಡನ ಮನೆ ಹೋದ್ಮೇಲೆ ಹೆಂಗಿರ್ಬೇಕು ಅಂತ ನಮ್ಮ ಅಪ್ಪ ಅಮ್ಮ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಾವ್ರೆ ಅಂತ ಅನ್ಕೋತಾಳೆ. ಹೋಗ್ರಿ ರೀ, ನಿನ್ನೆ ಮದ್ವೆಲಿ ನನ್ನ ಫ್ರೆಂಡ್ ಉಮಾ ಉಟ್ಕೊಂಡಿದ್ಲಲ್ಲ ಸೀರೆ, ಆ ತರದ್ ಸೀರೆ ನಾನು ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ? ಆ ಉಮ್ಮನೆ ನನ್ನ ಹೆಂಡತಿ ಆಗಿರೋ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತದೆ. ನನಗೂ ಎಸ್ ನಾರಾಯಣ್ ಸರ್ ತರ ಗಂಡ ಇರಬಾರ್ದ ಅಂತ ಪ್ರತಿದಿನ ಅನ್ಸುತ್ತೆ. ಹೇಳ್ತೀನಾ ಅನ್ನಿಸ್ತದೆ ಕಣೆ. ಇವತ್ತು ಎಸ್ ನಾರಾಯಣ್ ತರ ಅಂತಿದೆ, ನಾಳೆ ನಿರಂಜನು ಅಂತಿದೆ, ಆಚೆ ನಡೆದು ಕೃಷ್ಣೇಗೌಡ ಸರ್ರು ಅಂತಿದೆ. ಟಾಪಿಕ್ ಚೇಂಜ್ ಮಾಡೋಣ. ಹಂಗೆ ಅಕ್ಷರಿ ನನ್ನ ಮಗಳೇನ್ ಮಾಡ್ತಾವಳೆ? ಅಯ್ಯೋ, ಇವತ್ ಮನೆಗೆ ಯಾರೋ ಬರ್ತಾರೆ ಅಂತ ಹೇಳಿದ್ರೆ. ಹೌದು ಇವತ್ತು ನಮ್ಮ ಹುಡುಗ ಬರ್ತಾನೆ. ನಾನೇನೋ ಮಾತಿಗೆ ಹೇಳಿದ್ರೆ ನೀವು ಕರ್ಸೇ ಬಿಡೋದ? ನಾನ್ ಹೇಳುತ್ತೋ ನನ್ನ ಮಗಳು ನೋಡಕ್ಕೆ ಹುಡುಗ ಬರ್ತಾನೆ ಅಂತ. ಅಯ್ಯ, ಅವಳಿಗೆ ಯಾಕ್ರೆ ಇಷ್ಟ ಬೇಗ ಮದ್ವೆ? ನಿನ್ನ ಗಂಡನ ಮುದ್ಕೆ ಆದ್ಮೇಲೆ ಮಾಡಿಯಾ? ಅಲ್ಲ, ಮದ್ವೆ ಖರ್ಚಿಗೆ ಏನ್ ಮಾಡೋದು ಅಂತ. ಮದ್ವೆ ಖರ್ಚಿಗ ಲೇ, ನೀನ್ ಸೊಂಟಕ್ಕೆ ಒಂದು 5 kg ಚಿನ್ನು ಡಾಬ್ ಮಾಡೋಣ ಅಂತ 50 ಲಕ್ಷ ರೂಪಾಯಿ ಮಾಡಿದೆ. ಆಗ ಮದುವೆ ಮಾಡ್ತೀನಿ ಕಣೆ. ಅಯ್ಯ, ನಿಮ್ ಯೋಗ್ಯತೆಗೆ 5 ರೂಪಾಯಿ ಕೊಟ್ಟು ಒಂದು ಉಡ್ದಾರ ತಂದು ಕಟ್ಕೊಂಡಿಲ್ಲ, ಇನ್ನೊಂದು ಸೊಂಟ ಡಾಬ್ ಮಾಡ್ತಾರೆ. ಡಾಬು ಯಾಕೆ ನೀನ್ ಆಗ್ತಾ ಇದ್ದೀರಾ? ಹುಡ್ದಾರ ಕತೆ ಎತ್ಬೇಡ, ಸುಮ್ಕಿರ್ಲೆ. ಈಗ ನನ್ನ ಮಗಳೇನ್ ಮಾಡ್ತಾವಳೆ? ಕಾಲೇಜ್ಗೆ ಹೋಗಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಕೂಗು ವಸಿಯ. ಮಗಳೇ ಬಾ ಮಗಳೇ, ರೆಡಿ ಆಗಿದೆ, ನೀನ್ ಎಂಟ್ರಿ ಕೊಡು. ಇವತ್ತು ನಿನ್ಗೊಂದು ಹುಡುಗನ್ ನೋಡಿವ್ನ ಕಣವ. ಅಯ್ಯ ಲೇ ಲೇ ಲೇ, ನನ್ನ ಮಗಳು ನಾಚ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಅದೇ. ನೀನ್ ಯಾಕೆ ಈ ಪಟ್ಟಿ ಹಿಂಗ್ ನಾಚ್ಕೊತಾ ಇದೀಯಾ? ರೀ, ನಾನು ಫಸ್ಟ್ ಟೈಮ್ ಅತ್ತೆ ಆಗ್ತಿದ್ದೀನಲ್ಲ, ಅದಕ್ಕೆ. ನಾನ್ ಫಸ್ಟ್ ಟೈಮ್ ಕತ್ತಿಯಾಗಿ ಜಾಸ್ತಿ ಒದಿತೀನಿ. ಹುಡುಗಂಗೆ ಅವಿಲ್ವಂತೆ. ಅಯ್ಯೋ ಪಾಪ, ಏನಾಯ್ತಂತೆ? ಅಯ್ಯೋ, ಅವಳಿಗೆ ಕತ್ಲೆಲ್ ನಡೆಯೋ ಕೈಲೇ ಇತ್ತಂತೆ. ಕಾಡು ಮಲೇಶ್ವರನ ದೇವಸ್ಥಾನದಲ್ಲಿ ಒಂದ್ ರಾತ್ರಿ ಮಲಗಬೇಕು ಅಂತ ಗುರುಜಿ ಹೇಳಿದ್ರಂತೆ. ಮಲ್ಗಿರ್ಬೇಕಾದ್ರೆ ಆನೆ ತುಳು ಸಾತೋಗ್ಬಿಟ್ಲಂತೆ. ಆನೆಗೂ ಕತ್ಲೆಲ್ ನಡೆಯೋ ಕಾಯಿಲೆ ಇತ್ತಂತೆ ಕಲೆ. ಅಯ್ಯೋ, ಮತ್ತೆ ಆಮೇಲೆ ಇನ್ನೊಂದೇನು ಗೊತ್ತಾ, ಈಗ ಏನೇನ್ ಮಾಡಿದ್ವಿ? ನಮಸ್ಕಾರ. ನಮಸ್ತೆ. ನಾನೇ ನಿಮ್ಮ ಮಗಳು ನೋಡಕ್ ಬಂದ್ರೆ ಗಂಡು. ತಗೊಳ್ಳಿ ಹೂವು ಹಣ್ಣು. ಇನ್ನು ಏನೇನ್ ತಂದಿದ್ದೀರಿ? ಹುಣಸೆ ಹಣ್ಣು, ಬದನೆ ಹಣ್ಣು, ಮೆಣಸೆ ಹಣ್ಣು, ನುಗ್ಗೆ ಹಣ್ಣು, ತೊಂಡೆ ಹಣ್ಣು. ಅಂದ್ರೆ ಇವೆಲ್ಲ ಮಾರ್ಕೆಟ್ ನಲ್ಲಿ ವೇಸ್ಟ್ ಅಂತ ಬಿಸಾಕಿರೋ ತಂದ್ಬಿಟ್ಟು ನನ್ಗೆ ಡೌ ಕಲಿಸ್ತಾ ಇದ್ದೀರಲ್ಲ. ನನ್ನ ಮಗಳು ನೋಡ್ತಾ ಇದ್ದೀರಾ? ಮಾತಾಡ್ಬೇಕಾ? ಲೇ, ಒಳಿ ಅಂದ್ರು ಮಗಳ ಜೊತೆ ಏನೋ ಮಾತಾಡ್ಬೇಕಂತೆ. ಬಾ ಒಳಿಕ್ ಹೋಗದ. ಅಲ್ಲ, ನೀವು ಲವ್ ಮ್ಯಾರೇಜ್ ಮಾಡ್ಕೊಳ್ದೆ ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ತಿರೋದೇನಕ್ಕೆ? ನೋಡಿ, ರೋಡಲ್ಲಿ ಹುಡುಗಿ ನೋಡ್ತು ಅಂದ್ರೆ ಪುರ್ಕಿ ಅಂತಾರೆ, ಮನೆಗೆ ಬಂದು ಹುಡುಗಿ ನೋಡ್ತು ಅಂದ್ರೆ ಅಳಿ ಅಂದ್ರೆ ಅಂತಾರೆ. ಇದೆಲ್ಲ ನಿನ್ಗೆ ಯಾಕೆ? ಅಳಿ ಅಂದ್ರೆ ಆಲ್ ದ ಬೆಸ್ಟ್. ನಡಿಯ ಬಳಿಕೆ. ನಿಮ್ಮ ಹೆಸರೇನು? ಗೌರಮ್ಮ. ಏನ್ ಮಾಡ್ಕೊಂಡಿದ್ದೀರಾ? ಡೇ ಟೈಮ್ ಅಲ್ಲ, ನೈಟ್ ಟೈಮ್ ಅಲ್ಲ. ಅಂದ್ರೆ ಡೇ ಟೈಮಲ್ಲಿ ಕಾಲೇಜ್ಗೆ ಹೋಗ್ತೀನಿ, ನೈಟ್ ಟೈಮಲ್ಲಿ ಮಲ್ಕೊಳ್ತೀನಿ ಅಂತೆ. ನೀವು ಯಾರನ್ನೂ ಲವ್ ಮಾಡ್ತಾ ಇಲ್ವಾ? ಹಂಗಂದ್ರೇನು? ಲವ್ ಅಂದ್ರೇನೆ ಗೊತ್ತಿಲ್ವಾ? ಇಲ್ಲಪ್ಪ. ಅದೇ ಬೇರೆ ಗಂಡಸ್ರ ಜೊತೆ ಕ್ಲೋಸ್ ಆಗಿದ್ದೀರಾ ಅಂತ. ಇದೀನಿ. ಯಾರ ಜೊತೆ? ನಮ್ಮ ಅಪ್ಪನ ಜೊತೆ. ಅವ್ರ ಜೊತೆ ಬಿಟ್ರೆ ಇನ್ಯಾರ ಜೊತೆನೂ ಮಾತಾಡಲ್ಲಪ್ಪ. ಈ ಕಾಲದಲ್ಲೂ ಎಂತ ಹುಡುಗಿರಿರ್ತಾರ. ಐ ಆಮ್ ಸೋ ಲಕ್ಕಿ. ನಿಮ್ಮ ನಂಬರ್ ಕೊಡ್ತೀರಾ? ತಗೊಳ್ಳಿ. ಹೇಳಿ. 6. ಮೊಬೈಲ್ಗಿರೋದು 10 ನಂಬರ್ ಅಲ್ವಾ? ನಾನು ಹೇಳಿ ಚಪ್ಪಲ್ ನಂಬರ್ ಅಲ್ವಾ? ನಾನು ಅದನ್ನೆಲ್ಲ ಕೇಳಿದ್ದು, ನಿಮ್ಮ ಮೊಬೈಲ್ ನಂಬರ್ನ. ಅಯ್ಯೋ, ನಾನು ಮೊಬೈಲ್ ಇಟ್ಕೊಳ್ಳಲ್ಲಪ್ಪ. ಮೊಬೈಲ್ ಯೂಸ್ ಮಾಡಲ್ವಾ? ಎಂತ ಮುಗ್ದೆ. ಏನಾಯ್ತು? ಅಯ್ಯೋ, ನಾನು ಇಲ್ಲಿವರೆಗೂ ಯಾವ ಹುಡುಗರು ಗಾಡಿನೂ ಸೋಗಿಸ್ಕೊಂಡಿಲ್ಲ. ನೀವು ಮುಟ್ಬಿಟ್ರಲ್ಲ, ಒಳ್ಳೆ ಚೇಳ ಬಿಟ್ಟಂಗಾಯ್ತು. ಅಪ್ಪ ದೇವ್ರೆ, ನಿನ್ಗೆ ಹೊಡಿತೀನಿ. ನಿನಗೆ ನಾಳೆನೇ ಹಿಡ್ಗೆ ಹೊಡಿತೀನಿ. ಎಂತ ಗೊತ್ತಿರತ್ತೆ ಕೊಡ್ತಾ ಇದೆಯಪ್ಪ. ಹೌದು, ನಿಮ್ಮ ಕಾಲೇಜ್ ಯಾವುದು? ಸತಿ ಸಾವಿತ್ರಿ ವುಮೆನ್ಸ್ ಕಾಲೇಜ್. ನನ್ಗೆ ಅಲ್ಲೊಬ್ರು ಪರಿಚಯ ಇದಾರೆ, ಲೆಕ್ಚರರು. ಗುಂಗ್ರು ಕೂದ್ಲು, ದಪ್ಪ ಮೀಸೆ. ನಿಮಗೆ ಗೊತ್ತಾ? ನಾನು ಗಂಡಸ್ರ ಕಾಲ್ ನೋಡಿ ಗುರ್ತು ಹಿಡಿಯೋದು, ಅವ್ರ ಮುಖ ನೋಡಲ್ಲಪ್ಪ. ಅವ್ರ ಕಾಲ್ ಹೇಗಿತ್ತು ಅಂತ ಹೇಳಿ ಗುರ್ತಿದ್ಯೋ ಇಲ್ವೋ ಹೇಳ್ತೀನಿ. ಆಹಾ, ಅಯ್ಯೋ, ನನ್ಗೆ ಈ ಖುಷಿಗೆ ನನ್ಗೆ ಹುಚ್ಚಿಡ್ದಂಗೆ ಆಗ್ತದೆ. ಗಂಡಸ್ರು ಮುಖನೇ ನೋಡಿಲ್ವಾ ನೀವು? ನೀವೊಂಥರ ಸೋಡನೇ ಮಿಕ್ಸ್ ಆಗಿಲ್ದಿರೋ ಎಣ್ಣೆ.
ಗಿಡದಲ್ಲೇ ಇರೋ ಹೂವ ಮನುಷ್ಯರು ಹೆಜ್ಜೆನೇ ಹಿಡ್ದೆ ಹೋದಂತ ಅಮೆಝಾನ್ ರೈನ್ ಫಾರೆಸ್ಟ್. ನನ್ನ ನೋಡಲ್ವಾ? ನೀವು ತಾಳಿ ಕಟ್ಟುವಾಗ ನೋಡ್ತೀನಪ್ಪ. ನಾನು ನಿಮ್ಮನ್ನು ನೋಡ್ಬೋದಾ? ನೀವು ತಾಳಿ ಕಟ್ಟುವಾಗ ನೋಡ್ಕೊಳ್ಳಿಪ್ಪ. ಏನ್ ಕ್ಯಾರೆಕ್ಟ್ರು, ಏನ್ ಶೇಪು, ಒಳ್ಳೆ ಎಂಟಿದ್ದಂಗಿದ್ದಾರಲ್ರಿ. ಅಯ್ಯೋ ನನ್ನ ಸೌಂದರ್ಯನ ಹಾಗೆಲ್ಲ ಹೊಗಳ್ಬೇಡಿಪ್ಪ, ನನಗೆ ನಾಚಿಕೆ ಆಗುತ್ತೆ. ಹೋಗ್ಲಿ, ನೀವ್ ಯಾರನ್ನಾದ್ರೂ ಲವ್ ಮಾಡಿದ್ದೀರಾ? ಇಲ್ಲಪ್ಪ, ನನ್ನ ಮದುವೆ ಆಗೋ ಹುಡುಗಿನೇ ಲವ್ ಮಾಡಬೇಕು ಅಂತ ನನ್ನ ಲವ್ ಎಲ್ಲ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಮದುವೆ ಆದ ಹುಡುಗಿನ ಲವ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂತ ನಮ್ಮ ನಾರಾಯಣ್ ಸರ್ ಹೇಳವ್ರೆ ಅಲ್ವಾ ಸರ್? ನನಗಂತೂ ನೀವು ಸಿಕ್ಕಾಬಿಟ್ಟೆ. ಮಾವ ಮಾವ ಬಂದೆ ಅಳಿಯ, ಏನಂತ ಹೇಳು ಅಳಿಯ. ಮಾವ, ನಿಮ್ಮ ಮಗಳನ್ನ ದೇವಸ್ಥಾನಕ್ಕೆ ತೀರ್ಥದ ಥರ ಪವಿತ್ರವಾಗಿ ಬೆಳೆಸಿದ್ದೀರಾ. ಒಂದ್ ಸ್ವಲ್ಪ ದೂರ ಸರಿರಿ, ದೂರ ಸರಿರಿ. ನಿಮ್ ನೆರಳು ಮತ್ತೆ ನನ್ ಮೇಲೆ ಬಿದ್ಬಿಡುತ್ತೆ. ಅಪ್ಪ ಅಮ್ಮ, ನಾನು ಕಾಲೇಜ್ ಹೋಗಿ ಬರ್ತೀನಿ, ಆಶೀರ್ವಾದ ಮಾಡಿ. ಏನ್ ನಯ? ಹುಷಾರಾಗಿ ಹೋಗ್ಬಾ ಮಗಳೇ. ಮಗಳೇ, ಆ ಚಿಲ್ಲರ್ ಮಂಜ ಕುಂತಿರ್ತಾನೆ, ಹುಷಾರಾಗಿ ಹೋಗಿದ್ ಬವ್ವ. ಎಳಿಮೆಯ ಮಗಳನ್ನ ನೋಡುವಂತೆ ನನ್ನ ಹೆಂಡತಿ ವಡೆ ಪಾಯಸ ಮಾಡೋಳೆ, ಬಾ ತಿನ್ನುವೆ. ಹೆಣ್ಣು ನೋಡಕ್ ಬಂದಾಗ್ಲೇ ವಡೆ ಪಾಯಸನ? ಕಣ್ಣಲಿ ಹುಡುಕುವೆ ನೀನೇನು. ಓ, ಬಸ್ ಸ್ಟಾಪ್ ಬಂದ್ಬಿಡ್ತು. ಐ, ನಾನ್ ತಲೆ ಎತ್ ನೋಡಲ್ಲ ಅಂತ ಗೊತ್ತಾಗಿ ಬಸ್ ಸ್ಟಾಪ್ ಬೋರ್ಡ್ನ ಕೆಳಗಡೆನೆ ಇಟ್ಬಿಟ್ಟಿದ್ದಾರೆ. जो डर गया वो मर गया। ठाकुर, ये हाथ मुझे दे दो, ये हाथ मुझे दे दो ठाकुर। या ಯಾಕೆ ಸೆಂಟ್ ಹಾಕೊಂಡ್ ಬಂದಿಲ್ವಾ? ನನ್ ಸೆಂಟ ಮೋಸ್ತಾ ಇದ್ದೀರಲ್ಲ. ಇದು ಸಾಯಿ ಕುಮಾರ್ ಡೈಲಾಗು, ತುಂಬಾ ಚೆನ್ನಾಗಿದೆ. ತಿರುಮಲಿ ಡೈಲಾಗ್ ಹೇಳ್ಬಿಡಿ. ನಾನು ಮಿಮಿಕ್ರಿ ಆರ್ಟಿಸ್ಟ್ ಅಲ್ಲ, ಮತ್ತೆ ಐ ಆಮ್ ಎ ಕಿಡ್ 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 ಕಿಡ್ನಾಪರ್. ನನ್ನನ್ನೇನು ಮಾಡ್ಬೇಡಿ, ನಾನ್ ನಿಮ್ ಜೊತೆ ಬರ್ತೀನಿ. ನನ್ನನ್ನೇನು ಮಾಡ್ಬೇಡಿ. ನೀ ಮುಂದೆ ರನ್ನಿಂಗ್, ನಾನು ನಿನ್ನಿಂದ ಚೇಸಿಂಗ್. ಆ ದೇವ್ರಿಗೆ ನಾನು ದುಡ್ಡು ಕೊಡಪ್ಪ ಅಂತ ಕೇಳಿದೆ, ಕೊಡ್ಲಿಲ್ಲ. ಈಗ ನಾನೇ ದುಡ್ಡನ್ನ ಕಿತ್ಕೋತೀನಿ, ಸಾರಿ ಕೇಳ್ತೀನಿ. ದೇವ್ರೆ, ನನ್ನನ್ನು ಕ್ಷಮಿಸ್ಬಿಡು, ತಪ್ಪು ದಾರಿ ಹಿಡಿದು ದುಡ್ಡು ಮಾಡ್ತಿದ್ದೀನಿ. ಹಾ, ಶಕ್ತಿ. ಇನ್ನೊಬ್ಳು ಹುಡುಗಿ ಇದ್ಲಲ್ಲ, ಎಲ್ಲಿದೀಯ? ಬಾರಿ ಆಚ. ಅದೇ ನೀವು ಕಿಡ್ನಾಪ್ ಮಾಡಿದ್ರಲ್ಲ ಆ ಹುಡುಗಿನ, ಹಾ, ಅದು ನಾನೇ. ಇಷ್ಟು ಬೇಗ ವೇರಿಯೇಷನ್? ಎಲ್ಲ ಹುಡುಗಿರು ಹಿಂಗೆ ಇಡ್ಬೇಕು ಅಂತ ಇಷ್ಟಪಡ್ತಾರೆ. ತಮ್ಮ ತಂದೆ ತಾಯಿ ಮುಂದೆ ಮಾತ್ರ ಡೌ ಮಾಡ್ತಾರೆ. ಹೋಗ್ಲಿ, ಎಣ್ಣೆ ಏನಾದ್ರೂ ಇಟ್ಟಿದ್ಯಾ? ಎಣ್ಣೆ ಕುಡಿಯೋ ಅಭ್ಯಾಸ ಇಲ್ಲ. ಎಣ್ಣೆ ಕುಡಿಯೋ ಅಭ್ಯಾಸ ಇಲ್ವಾ? ಇಲ್ಲ. ಎಣ್ಣೆ ಕುಡಿಯೋ ಅಭ್ಯಾಸ ಇಲ್ವಾ? ಇಲ್ಲ. ಹೋಗ್ಲಿ ಬಿಡು, ನನ್ನನ್ನೇ ಕಿಡ್ನಾಪ್ ಮಾಡಿದ್ದು ದುಡ್ಡುಗೋಸ್ಕರ. ದುಡ್ಡುಗೋಸ್ಕರ? ಎಷ್ಟು? 1,000 ರೂಪಾಯಿ. ಹುಷಾರು ಕಣೆ, ನೋಡ್ಕೊಂಡ್ ಮಾಡು. ಗೊತ್ತು ಬಿಡು. ಹಂಗನ್ಬೇಡ. ಬಸರಿ ಹಣ್ಣು, ಕನ್ನಡಿ ಗ್ಲಾಸು ಎರಡೂ ಒಂದೇ. ಹುಷಾರಾಗಿ ನೋಡ್ಕೋಬೇಕು. ಬಾ, ಮೇಷ್ರನ್ ಮಾತಾಡ್ಸೋಣ. ಮೇಷ್ರೆ, ಮೇಷ್ರೆ. ಓ ಸಂತು, ನಮಸ್ಕಾರ ಮೇಷ್ರೆ, ಆಶೀರ್ವಾದ ಮಾಡಿ. ಹೇಗಿದ್ಯಾ? ವೈಫ್ ಪ್ರೆಗ್ನೆಂಟು, ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೌದಾ? ಹೇಗಿದ್ಯಮ್ಮ ಆರೋಗ್ಯ? ಅಯ್ಯೋ ಟಾರ್ಚರ್ ಮೇಸ್ಟ್ರೆ, ತಲೆ ಸುತ್ತು, ವಾಂತಿ, ಹೊಟ್ಟೆ ಊದ್ಕೊಂಡು ಟಾರ್ಚರ್. ಅಯ್ಯೋ, ಮಕ್ಳನ್ನ ಹೆರೋದು ಅಂದ್ಮೇಲೆ ಇದೆಲ್ಲ ಇರುತ್ತಮ್ಮ. ಅಲ್ಲ ಮೇಸ್ಟ್ರೆ, ಈ ದೇವ್ರಿಗೆ ಬುದ್ಧಿ ಬೇಡ್ವಾ? ಇದನ್ನ ಯಾಕೆ ಇಷ್ಟೊಂದು ಕಾಂಪ್ಲಿಕೇಶನ್ ಮಾಡ್ಬೇಕು? ಆಯ್ತು, ಮಕ್ಳನ್ನ ಹೆರೋದಂದ್ರೆ ನಿನ್ ಪ್ರಕಾರ ಹೆಂಗಿರ್ಬೇಕು? ಕೋಳಿ ತರ ನಾವು ಕೂಡ ಮೊಟ್ಟೆ ಇಡ್ಬೇಕು.
ಗಂಡಸರು ಅದ್ರ ಮೇಲೆ ಒಂದು ವಾರನೋ 15 ದಿನನೋ ಕಾವು ಕೊಡ್ಬೇಕು, ಆಮೇಲೆ ಮಗು ಆಗ್ಬಿಡ್ಬೇಕು. ಸಿಂಪಲ್. ಚೆನ್ನಾಗಿದೆ. ಇವ್ರು ಮೊಟ್ಟೆ ಇಡ್ತಾರೆ, ಗಂಡಸರು ಅದಕ್ಕೆ ಕಾವು ಕೊಡ್ಬೇಕು. ದೇವರಿಗೆ ಬುದ್ಧಿ ಇಲ್ಲ ನೋಡಿ, ಇಷ್ಟು ಕಾಂಪ್ಲಿಕೇಶನ್ ಮಾಡಿಟ್ಟಿದ್ದಾನೆ ಅಲ್ವಾ? ಏ ಹಂಗೆಲ್ಲ ಮಾತಾಡ್ಬಾರ್ದು ಕಣೆ. ನಿನ್ಗೇನು ಹೆರೋದ್ ನಾನಲ್ವಾ? ನಿನ್ ಹೊಟ್ಟೆಲು ಮಗು ಇದ್ದು ಡೆಲಿವರಿ ಪೇನ್ ಅನುಭವಿಸಿದ್ರೆ ಗೊತ್ತಾಗೋದು. ಅಲ್ಲ ಮೇಸ್ಟ್ರೆ, ನೀವೇ ಹೇಳಿ, ಮಕ್ಳನ್ನ ಹೆರೋದಂದ್ರೆ 10 ತಿಂಗಳು ತುಂಬಾನೇ ಜಾಸ್ತಿ. ಯಾರ ಹತ್ರ ಇದೆ ಇದಕ್ಕೆಲ್ಲ ಟೈಮ್? ನಾಯಿ ಮರಿ ತರ 3 ತಿಂಗಳು ಇರ್ತಿದ್ದೆ ಚೆನ್ನಾಗಿರ್ತಿತ್ತಲ್ವಾ? ಹೌದು, ಅಟ್ ಲೀಸ್ಟ್ ಅಷ್ಟಾದ್ರೂ ಇರ್ಬೋದಿತ್ತಲ್ವಾ? ಈಗಲೇ ನಮ್ಮ ದೇಶದ ಪಾಪ್ಯುಲೇಷನ್ 120 ಕೋಟಿ. ಇನ್ನು ಈ ತರ ಏನಾದ್ರೂ ಆಗೋದ್ರೆ 500 ಕೋಟಿ ಆಗಿರ್ತಿತ್ತು. ಅಯ್ಯೋ, ಮಾತಾಡ್ತಾ ಬಂದಿರೋ ವಿಷಯನೇ ಬಿಟ್ಟೆ. ಮೇಷ್ಟ್ರೆ, ಇವಳಿಗೆ 6 ತಿಂಗಳು, ಮುಂದಿನ ತಿಂಗಳಿಂದ ಮ್ಯಾಟರ್ನಿಟಿ ಲೀವ್ ಸಿಗುತ್ತೆ. ನಾನ್ ತುಂಬಾ ಬ್ಯುಸಿ ಇದ್ದೀನಿ, ನೋಡ್ಕೊಳಕ್ ಯಾರು ಇಲ್ಲ. ನೀವೇನಾದ್ರೂ ಪ್ಲಾನ್ ಹೇಳಿ ಮೇಷ್ಟ್ರೆ. ಏನು ಇಲ್ಲ ಕಣೋ, ಒಂದ್ ಪ್ಯಾಕೇಜ್ ಇದೆ. 6 ತಿಂಗಳ ಗರ್ಭಿಣಿಯಿಂದ ಅವ್ರ ಹೆರೋವರ್ಗು ಚೆನ್ನಾಗಿ ನೋಡ್ಕೋತಾರೆ. ಆದ್ರೆ ದುಡ್ಡು ಒಂದ್ ಸ್ವಲ್ಪ ಖರ್ಚಾಗುತ್ತೆ. ದುಡ್ಡು ಎಷ್ಟು ಬೇಕಾದ್ರೂ ಕೊಡ್ತೀವಿ, ಆದ್ರೆ ಟೈಮ್ ಕೊಡಕ್ಕಾಗಲ್ಲ ಅಷ್ಟೇ. ಸರಿ, ಫೋನ್ ನಂಬರ್ ತಗೊಳ್ಳಿ. ಥ್ಯಾಂಕ್ ಯು ಮೇಸ್ಟ್ರೆ. ಬರ್ತೀವಿ. ಸರಿ. 6 ತಿಂಗಳ ನಂತರ. ಮೇಷ್ಟ್ರೆ, ಮೇಷ್ಟ್ರೆ, ಹೋ ಸಂತು, ಬನ್ನಿ ಕೂತ್ಕೊಳ್ಳಿ. ಹೇಗಿದ್ಯಾ? ಎಲ್ಲ ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀವಿ ಮೇಷ್ಟ್ರೆ. ಮಗುನ್ ತೋರ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಯ್ಯೋ, ಅಲ್ಲೇ ಉಪ್ಪಪ್ಪು, ನನ್ ಮೇಲೆ ಸುಸು ಮಾಡ್ಬಿಟ್ಯೇನೋ? ಲೇ, ಯಾಕೆ ಡೈಪರ್ ಹಾಕಿಲ್ಲ? ಹೋಗ್ರಿ, ಡೈಪರು ಮೆಸೇಜಿಂಗ್ ಬಾಕ್ಸು ಎರಡೂ ಒಂದೇ. ಏನಾದ್ರೂ ಬಂದಿದ್ಯಾ ಅಂತ ಚೆಕ್ ಮಾಡ್ತಾನೇ ಇರ್ಬೇಕು. ಮಗು ಆದ್ಮೇಲೆ ಹೆಂಗಿದೆ ಜೀವನ? ಅಯ್ಯೋ, ದೊಡ್ಡ ಟಾರ್ಚರ್ ಮೇಸ್ಟ್ರೆ. ನನ್ ಫಿಗರ್ ಹಾಳಾಗೋಯ್ತು, ಕೆರಿಯರ್ ಹಾಳಾಗೋಯ್ತು, ಪ್ರಮೋಷನ್ ಸಿಕ್ಲಿಲ್ಲ, ರಾತ್ರಿ ನಿದ್ದೆ ಇಲ್ಲ, ವೀಕೆಂಡ್ ಪಾರ್ಟೀಸ್ ಅಲ್ಲಿ ಇಷ್ಟ ಬಂದು ತಿನ್ನಂಗಿಲ್ಲ. ಇವ್ನು ನಿದ್ದೆ ಮಾಡುವಾಗನೇ ನಾನು ನಿದ್ದೆ ಮಾಡ್ಬೇಕು. ಸಂತು, ಡೈಪರ್ ಚೇಂಜ್ ಮಾಡು. ಈಗ ನೀನ್ ಚೇಂಜ್ ಮಾಡು, ನೆಕ್ಸ್ಟ್ ನಾನ್ ಚೇಂಜ್ ಮಾಡ್ತೀನಿ. ಓಕೆ, ರಾತ್ರಿ ನೀನೇ ಚೇಂಜ್ ಮಾಡ್ಬೇಕು. ನಾನು ನೆಕ್ಸ್ಟ್ ಅಂದಿದ್ದು ಮುಂದಿನ ಮಗುಗ್ ಚೇಂಜ್ ಮಾಡ್ತೀನಿ ಅಂತ. ಲೊಟ್ಟೆ ಪುಸ್ಕಿ, ಕಷ್ಟ ಅಂತ ಗೊತ್ತಿದ್ರೆ ನಾನು ಈ ಮಗುನೇ ಮಾಡ್ಕೋತಿರ್ಲಿಲ್ಲ. 2 ನಾಯಿನ್ ತಗೊಬಂದ್ ಸಾಕ್ತಾ ಇದ್ದೆ. ನೋಡ್ಕೊಳಕ್ಕೂ ಇಲ್ಲ, ಎಜುಕೇಶನ್ಗೆ ಖರ್ಚು ಇಲ್ಲ. ನಾವು ನಾಯಿನೇ ಮದುವೆ ಆಗ್ತಿದ್ವಿ, ಶಾಪಿಂಗ್ ಖರ್ಚು ಇರ್ತಿರ್ಲಿಲ್ಲ, ಫೋನ್ ಮಾಡಿ ಟಾರ್ಚರ್ ಕೊಡ್ತಿರ್ಲಿಲ್ಲ. ಸರಿ ಸರಿ ಸರಿ, ಯಾಕೆ ಕಿತ್ತಾಡ್ತೀರಾ? ಏನ್ ನಿಮ್ ಸಮಸ್ಯೆ? ಮಗುಗೆ 4 ತಿಂಗಳು, ಇವಳಿಗೆ ಬೇರೆ ಮ್ಯಾಟರ್ನಿಟಿ ಲೀವ್ ಮುಗಿತಾ ಬಂತು, ನೋಡ್ಕೊಳಕ್ ಯಾರು ಇಲ್ಲ. ನೀವೇನಾದ್ರೂ ಪ್ಲಾನ್ ಹೇಳಿ ಮೇಷ್ಟ್ರೆ. ಅಯ್ಯೋ, ಅದಕ್ಕೂ ಒಂದ್ ಪ್ಯಾಕೇಜ್ ಇದೆ. ನಿಮ್ ಮಗುನ 4 ತಿಂಗಳಿಂದ 3 ವರ್ಷದವರೆಗೂ ಚೆನ್ನಾಗಿ ನೋಡ್ಕೋತಾರೆ. ನಾರ್ಮಲ್ ಡಿಲೆಕ್ಸ್ ಅಂತ 2 ತರ ಪ್ಯಾಕೇಜ್ ಇದೆ. ನೀವು ಬೇಕಿದ್ರೆ ನಿಮ್ ಮಗು ಏನ್ ಮಾಡ್ತಿದೆ ಅಂತ ಆಫೀಸಿಂದ ಕೂಡ ನೋಡ್ಬೋದು. ಆದ್ರೆ ದುಡ್ಡು ಒಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ. ವಾಟ್ ಹನಿ? ಓ ಶೋರ್, ದುಡ್ಡು ಎಷ್ಟು ಬೇಕಾದ್ರೂ ಕೊಡ್ಬೋದು, ಆದ್ರೆ ಟೈಮ್ ಕೊಡಕ್ಕಾಗಲ್ಲ ಅಷ್ಟೇ. ನಂಬರ್ ಕೊಡಿ ಮೇಷ್ಟ್ರೆ. ಸರಿ, ತಗೊಳ್ಳಿ. ಥ್ಯಾಂಕ್ ಯು ಮೇಷ್ಟ್ರೆ. ಬರ್ತೀವಿ. ಸರಿ. ನಾಲ್ಕು ವರ್ಷದ ನಂತರ. ಮೇಷ್ಟ್ರೆ, ಮೇಷ್ಟ್ರೆ, ಹೋ ಸಂತು, ಬನ್ನಿ ಕೂತ್ಕೊಳ್ಳಿ. ಇಲ್ಲೇ ಒಂದ್ ಸ್ವಲ್ಪ ಆಚೆ ಹೋಗಿದ್ದೆ. ಎಲ್ಲಿಗೆ? ವಿಜಯನಗರಕ್ಕೆ. ಬಸ್ ಟಿಕೆಟ್ ತಗೊಳ್ಳಿಲ್ಲ. ಅಯ್ಯೋ, ಹೆಂಗೆ? ನಡ್ಕೊಂಡು ಹೋಗಿದ್ದೆ. ನನ್ನ ತಮ್ಮ US ನಿಂದ ಬಂದಿದ್ದ, ಅವನ ನೋಡಕ್ಕೆ ಅಂತ ಹೋಗಿದ್ದೆ. ಅಲ್ಲ ಮೇಸ್ಟ್ರೆ, US ನಲ್ಲಿ ನಿನ್ ತಮ್ಮ ಏನಾಗಿದ್ದಾರೆ? ಅಲ್ಲೋ ನನ್ನ ತಮ್ಮನೇ ಆಗಿದ್ದಾನೆ.